ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ವಾರಾಹಿ ಬೀಜ ಮಂತ್ರದಿಂದ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಕ್ಷಣಾರ್ಧದಲ್ಲಿ ನೆರವೇರಬೇಕಾದರೆ ವಾರಾಹಿ ಬೀಜ ಮಂತ್ರ ನೀವು ಉಚ್ಚಾರಣೆ ಮಾಡಬೇಕು. ನೋಡಿ, ಮಂತ್ರಗಳ ಉಚ್ಚಾರಣೆಯಿಂದ ಮನಸ್ಸು, ದೇಹ, ಜ್ಞಾನ ಶುದ್ಧವಾಗುತ್ತದೆ. ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಮತ್ತು ನಕಾರಾತ್ಮಕ ದೃಷ್ಟಿ ದೂರ ಆಗುತ್ತದೆ ಅಂತ ಹೇಳುವುದು. ಮಂತ್ರಗಳಲ್ಲಿ ದೇವಿಯ ವಾಸಸ್ಥಾನ ಇರ್ತದೆ ಹಾಗೂ ದೇವಿಯ ಶಕ್ತಿ ಇರ್ತದೆ. ಅದರಲ್ಲೂ ಕೂಡ ವಾರಾಹಿ ಬಹಳ ಬಲಿಷ್ಠ ದೇವತೆ. ತಂತ್ರ, ಮಂತ್ರ, ಶಾಪ, ಕರ್ಮ, ದೃಷ್ಟಿಗಳನ್ನ ಉಚ್ಚಾರಣೆ ಮಾಡುವಂತಹ ಶಕ್ತಿ ದೇವತೆ ಆಗಿರ್ತಾರೆ. ಈ ಶಕ್ತಿ ದೇವತೆಯ ಬೀಜ ಮಂತ್ರದಿಂದ ನಿಮ್ಮ ಇಷ್ಟಾರ್ಥ ಕಾರ್ಯಸಿದ್ಧಿ ಆಗ್ತದೆ. ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಣಾರ್ಧದಲ್ಲಿ ನೆರವೇರುತ್ತೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಯಾವುವು? ಗೃಹಕಟ್ಟಡ ನಿರ್ಮಾಣ ಆಗಬೇಕು, ವರ್ಷಗಟ್ಟಲೆ ವಾಹನ ಖರೀದಿಗಳಾಗ್ತಾ ಇಲ್ಲ, ಜಮೀನು ಖರೀದಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಗೆಲುವು ಆಗ್ತಾ ಇಲ್ಲ, ಸರ್ಕಾರಿ ಕೆಲಸಗಳು ಸಿಗ್ತಾ ಇಲ್ಲ, ಪ್ರಮೋಷನ್ ಆಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಸಂತಾನ ಆಗ್ತಾ ಇಲ್ಲ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಧನಪ್ರಾಪ್ತಿ ಆಗ್ತಾ ಇಲ್ಲ, ಇನ್ನು ಸಂಬಂಧದಲ್ಲಿರುವಂಥ ಭಿನ್ನಾಭಿಪ್ರಾಯ ಕೂಡ ಕಳೀತಾ ಇಲ್ಲ. ಪ್ರತಿದಿನ ಕಾಯ್ತಾ ಇರ್ತೀರ ಅವ್ರು ಬಂದು ಮಾತಾಡಬೇಕು, ಅವ್ರ ಜೊತೆ ಹೊಂದಾಣಿಕೆ ಇರಬೇಕು ಅಂತ. ಅಂಥ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ದಿನಗಟ್ಟಲೆ ಗಲಾಟೆ, ಗದ್ದಲಗಳು, ಮನಸ್ತಾಪಗಳು, ಕಿರಿಕಿರಿಗಳು, ಸಂಬಂಧಗಳು ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ವಾರಾಹಿ ಬೀಜ ಮಂತ್ರದಿಂದ ಪರಿಹಾರ ಸಿಗುತ್ತೆ. ಇನ್ನು ಶಿಕ್ಷಣದಲ್ಲಿ ಮಕ್ಕಳ ವಿಚಾರದಲ್ಲಿ ಅನುಕೂಲ ಆಗಬೇಕು, ಉತ್ತರೋತ್ತರಾದಿಯಾಗಿ ಮಕ್ಕಳು ಬೆಳಿಬೇಕು, ಗ್ರ್ಯಾಜುಯೇಟ್ ಮಾಡ್ಕೋಬೇಕು, ಮಕ್ಕಳು ಆಗ್ತಾ ಇಲ್ಲ. ಆರೋಗ್ಯ ಚೆನ್ನಾಗಿರಬೇಕು, ಆರೋಗ್ಯದಲ್ಲಿ ತೊಂದರೆ ಆಗ್ತಾನೆ ಇದೆ, ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾನೆ ಇದೆ. ಆರೋಗ್ಯ ಬಾಧೆನೂ ದೂರ ಆಗಬೇಕಂದ್ರೆ ಪ್ರತಿದಿನ ಈ ಮಂತ್ರ ನೀವು ಪಠನೆ ಮಾಡಿ. ಸ್ತ್ರೀ ಶಾಪ ದೂರ ಆಗುತ್ತೆ, ಆನುವಂಶಿಕ ಕರ್ಮ ದೂರ ಆಗುತ್ತೆ. ಪೂರ್ವ ಜನ್ಮದ ಕರ್ಮ ಶಾಪಗಳಿಂದ ನರಳುತ್ತಾ ಇದ್ರೂ ಕೂಡ 100% ಪರಿಹಾರ ಸಿಗುತ್ತೆ ವಾರಾಹಿ ದೇವಿಯ ಬೀಜ ಮಂತ್ರದಿಂದ. ಬೀಜ ಮಂತ್ರ ಈ ಥರ ನಿದ್ದೆಯಿಂದ ಎದ್ದ ಕೂಡಲೇ ನೀವು ಪೂಜೆ ಮಾಡೋದು ಬೇಡ, ಪುನಸ್ಕಾರ ಮಾಡೋದು ಬೇಡ, ಯಾವ ರೀತಿಯಲ್ಲಿ ವ್ರತ ನೇಮ ಮಾಡೋದು ಬೇಡ, ಮಡಿಯಲ್ಲಿ ಇರೋದು ಬೇಡ. ನೀವು ಹಾಸಿಗೆಯಿಂದ ಎದ್ದ ಕೂಡಲೇ ಈ ಮಂತ್ರ ನಿಮ್ಮ ಮನಸ್ಸಲ್ಲೇ ಜಪಿಸ್ಕೊಳ್ಳಿ. ಒಂದು ಪೇಪರ್ನಲ್ಲಿ ಬರ್ಕೊಂಡು ನೀವು ಬಾಯ್ಪಾಟ್ ಮಾಡಿಕೊಂಡು ಜಪಿಸ್ಕೊಂಡು, ಓಂ ಮಹಿಷಧ್ವಜಾಯೈ ವಿದ್ಮಹೇ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಓಂ ಮಹಿಷಧ್ವಜಾಯೈ ವಿದ್ಮಹೇ ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಈ ಮಂತ್ರವನ್ನು ನೀವೊಂದು ಬಿಳಿಯ ಹಾಳೆ ಮೇಲೆ ಬರ್ಕೊಂಡು ನೀವು ನಿದ್ದೆಯಿಂದ ಎದ್ದ ಕೂಡಲೇ ಒಂದು 11 ಸರಿ, ಒಂದು 21 ಸರಿ, ಒಂದು 48 ಸರಿ ಈ ರೀತಿಯಲ್ಲಿ ನೀವು ಜಪಿಸ್ಕೊಳ್ಳಿ ಅಷ್ಟೇ. ನಿಮ್ಮ ಮನಸ್ಸಲ್ಲಿ ನೀವು ಈ ಮಂತ್ರ ಎಷ್ಟು ಚೆನ್ನಾಗಿ ನೀವು ಮನಸ್ಸಲ್ಲಿ ಜಪಿಸ್ಕೊಂತಿರೋ, ಈ ಮಂತ್ರಗಳ ಪ್ರಭಾವದಿಂದ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಣಾರ್ಧದಲ್ಲಿ ನೆರವೇರುತ್ತವೆ. ಇವತ್ತಿನ ಕೆಲಸ ಇವತ್ತು ಬೆಳಗ್ಗೆ ಜ್ಞಾಪಿಸ್ಕೊಂಡು ನೀವು ನೆನೆಸ್ಕೊಂಡು ನೀವು ಜಪಿಸ್ಕೊಂಡು ಹೋಗಿ ಸಂಜೆ ಅಷ್ಟರಲ್ಲಿ ಆ ಕೆಲಸ ನಿಮಗೆ ಆಗಿರುತ್ತದೆ. ನಿಮ್ಮ ಇಷ್ಟಾರ್ಥ ಕಾರ್ಯಸಿದ್ಧಿ ಆಗೇ ಆಗುತ್ತೆ.